ನಾವು ಹೋಗೋ ಜಾಗಕ್ಕಿಂತ ಹೋಗೋ ದಾರಿನೇ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರಲ್ವಾ, ಹಂಗೆ ಎಲ್ಲಿಗೆ ಬಂದ್ವಿ ಅನ್ಕೊಂಡ್ ಕೂತಿದ್ದಾರೆ. ಎಲ್ರು ಒಳಗೆ ಹೋಗ್ತಿದ್ದಾರೆ ರಿಸ್ಟ್ರಿಕ್ಷನ್ಸ್ ಇದ್ರೂ. ರೀಸೆಂಟ್ ಮಂಜುಮಲೆ ಬಾಯ್ಸ್ ತರ ಇದೆ. ಇದು ಮರ ಈ ಕತೆ ಆದ್ರೆ ಇವ್ರದ್ದು ಈ ಕತೆ. ಫೋಟೋ ಸರಿ ಬಂದಿಲ್ಲ ಅಂತ ಡಿಸ್ಕಷನ್. ಏನಾಯ್ತು ಮುಖ ತೋರ್ಸ್ಕೊಂಡು ಹೋಗ್ರು ಅಂದ್ರೆ ಈಗ ನಾವು ಹುಡುಗರು ಅಪ್ಪ. ಗುಡ್ ಮಾರ್ನಿಂಗ್, ಹಾಯ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ತುಂಬಾ ದಿನ ಆದ್ಮೇಲೆ ನಾನು ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಹೊರಗಡೆ ಹೊರಟಿದ್ದೀವಿ, ಎಲ್ಲಿ ಹೋಗ್ತಾ ಇದ್ದೀವಿ, ಏನು ಮಾಡ್ತೀವಿ ಅಂತ ವ್ಲಾಗ್ನ ನೋಡಿ. ಮತ್ತೆ ತುಂಬ ಜನ ಕೇಳ್ತಿದ್ರಿ ಯಾಕೆ ವ್ಲಾಗ್ ಬರ್ತಿಲ್ಲ ಅಂತ. ಸೊ ಇನ್ಮೇಲೆ ಕಂಟಿನ್ಯೂಸ್ ಆಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇನ್ನೂ ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಿ ಅವ್ರೀಗ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ಸ್ಟೇ ಟ್ಯೂನ್. ಈಗ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳಿಲ್ಲ, ಬಟ್ ಇವತ್ತು ಒನ್ ಡೇ ಪ್ಲ್ಯಾನ್ ಮಾಡಿದ್ದೀವಿ. ಒನ್ ಡೇನಲ್ಲಿ ಯಾವ್ಯಾವ ಜಾಗನ ನೋಡ್ಕೊಂಡು ಬರ್ತೀವಿ ಅಂತ ನೋಡಿ, ಮತ್ತು ಯಾರ್ಯಾರೆಲ್ಲ ಹೋಗ್ತಿದ್ದೀವಿ ಅಂತ ಆಮೇಲೆ ತೋರಿಸ್ತೀನಿ. ಓಕೆನಾ? ಎಲ್ಲರೂ ಸುಮ್ಮನೆ ಕಾರಲ್ಲಿ ಕೂತಿದ್ದಾರೆ. ಏನು ಅನಿಸ್ತಾ ಇದೆ ನಮ್ಮ ಶಶಾಂಕಗೆ ಅಂತ ಕೇಳೋಣ. ನನಗೆ ಜೋರಾಗಿ ಹೇಳು. ನನಗೆ ಹೊಟ್ಟೆ ಹಚ್ತಾ ಇದೆ. ಅದು ಕರೆಕ್ಟ್ ಟೈಮಿಗೆ ಹೊಟ್ಟೆ ಹಚ್ಚಿದೆ. ನಿನಗೇನು ಅನಿಸ್ತಾ ಇದೆ? ನನಗೆ ಚೆನ್ನಾಗಿದೆ. ನಿನಗೆ? ಸೂಪರ್ ಆಗಿದೆ. ಹೆಂಗೆ ಸೂಪರ್ ಆಗಿದೆ? ನೆಕ್ಸ್ಟ್ ಟ್ರಿಪ್ ಅವಳು ಕನ್ನಡದಲ್ಲಿ ಹೋಗ್ತೀವಿ ಅನ್ನೋ ಎಕ್ಸೈಟ್ಮೆಂಟ್ ಇದೆ. ಯಾವ ಪ್ಲೇಸಿಗೆ ಹೋಗ್ತೀವಿ ಅನ್ನೋ ಎಕ್ಸೈಟ್ಮೆಂಟ್. ನೀನು ಚೆನ್ನಾಗಿದೆ ಅನ್ನೋ ಸೂಪರ್ ಆಗಿದೆ ಅಲ್ಲ, ಅಷ್ಟೇ. ಏನ್ಗೆ ಅಂತ ಹೇಳಲಿಲ್ಲ. ನಾನು ಎಕ್ಸ್ಟ್ರಾ ಹೇಳಿದ್ದೀನಿ. ಓಕೆ, ಶಶಾಂಕ್ಗೆ ಹೊಟ್ಟೆ ಹಸಿತಾ ಇದೆ. ಓಕೆ, ಎಲ್ಲಿ ಏನು ಬೇಕು ನಾಷ್ಟ? ನನಗೆ ಚಿತ್ರಾನ್ನ. ನಿಂಗೆ? ನನಗೆ ಪಲಾವ್. ಸರಿ, ಎಲ್ರಿಗೂ ಏನೇನೋ ಬೇಕಂತ ಲಿಸ್ಟ್ ಇದೆ. ನೋಡೋಣ ಏನ್ ತಿಂತೀವಿ ಅಂತ ತೋರಿಸ್ತೀನಿ. ಈಗ ನೋಡಿ, ಇವಾಗ ನಾವ್ ಬಂದಿದ್ದು ದೇವರಾಯನ ದುರ್ಗ. ಓಕೆ, ಈಗ ಒಳಗಡೆ ಎಂಟ್ರಿ ತಗೊಳ್ತಾ ಇದೀವಿ. ಎಲ್ಲಿಗೆ ಬಂದ್ವಿ ಅನ್ಕೊಂಡ್ ಕೂತಿದ್ದಾರೆ. ಹೆಂಗಿದೆ ಇದು? ಅಲ್ಲಿಂದ ಹೈವೇ ಇಂದ ಬರ್ಬೇಕಾದ್ರೆ ನಾ ಬೆಟ್ಟ ಮೇಲೆ ಇದು ಫಾಗ್ ಎಲ್ಲ ಇತ್ತು. ಚೆನ್ನಾಗಿ ಕಾಣಿಸ್ತಾ ಇದೆ, ಸಖತ್ತಾಗಿದೆ. ನನ್ ಮಕ್ಳಂತೂ ತಕ ಕುಣಿತಾ ಇದ್ದಾರೆ. ಹೌ ಎಕ್ಸೈಟೆಡ್ ಯು ಆರ್? ಅಂತ ನಿಲ್ಸಿದೀವಿ, ಎಲ್ರು ಇಳಿತಾ ಇದ್ದಾರೆ. ಚಿನ್ನು ಬಂದ್ಲು ಫಸ್ಟ್. ಬನ್ನಿ ಬೇಗ ಬೇಗ. ಸೊ ಎಂತ ಜಾಗದಲ್ಲಿ ನಿಲ್ಸಿದ್ವಿ ಅಂದ್ರೆ ಅದನ್ನ ನೋಡ್ಬಿಟ್ಟೆ ನಿಲ್ಸಿದ್ವಿ. ಟಿಫನ್ ಮಾಡೋಣ ಅಂತ ನಿಲ್ಸಿದ್ವಿ. ಎಲ್ರು ಮಕ್ಕಳು ಇಡ್ಲಿ ವಡೆ ಅದು ಇದು ಅಂತಿದ್ರು. ಅಷ್ಟೇ, ನಾನು ಮನೆಯಿಂದಾನೆ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ಕೊಂಡ್ ಬಂದಿದ್ದೀನಿ, ಚಿತ್ರಾನ್ನ. ಇವಾಗ ತಿಂತೀವಿ. ಫುಲ್ ಚಳಿ ಇದೆ. ಓಕೆ, ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ಕೊಂಡು ಬಂದಿದೆ ಚಿತ್ರಾನ್ನ. ಸೊ ತಟ್ಟೆಗೆ ಹಾಕ್ತಾ ಇದ್ದಾರೆ. ಅಂದ್ರೆ ಸುಳ್ಳಲ್ಲ, ಕೊಡಿಸ್ತೀವಿ. ಮಧ್ಯಾಹ್ನಕ್ಕೇನು ಇರಲ್ವಲ್ಲ. 3 ಟೈಮ್ ಹೊರಗಡೆ ಬೇಡ ಅಂತ ಬೆಳಗ್ಗೆ ಮಾಡ್ಕೊಂಬಂದೆ ಅಷ್ಟೇ. ನಮ್ದು ಈ ಕತೆ ಆದ್ರೆ ಇವ್ರದ್ದು ಈ ಕತೆ. ಫೋಟೋ ಸರಿ ಬಂದಿಲ್ಲ ಅಂತ ಡಿಸ್ಕಷನ್. ಏನಾಯ್ತು? ನನ್ನ ಬಿಟ್ಟು ಸರಿ ಇಲ್ಲ ಬಾಯ್ಸ್ ಇವರೆಲ್ಲ. ನಾನೇ ಕ್ಯಾಮ್ರಾಮನ್. ಬ್ರೇಕ್ಫಾಸ್ಟ್ ಚಿತ್ರಾನ್ನ, ವಡೆ, ಸ್ವಲ್ಪ ಮಿಕ್ಸ್ಚರ್. ಹೆಂಗಿದೆ? ಸಕ್ಕತ್ತಾಗಿದೆ, ಒಳ್ಳೆ ಕಾಂಬಿನೇಷನ್. ವಡೆ ಇದೆ. ಮತ್ತು ಇವರೆಲ್ಲ ಏನೇನೋ ಕೇಳಿದ್ರು, ಇವಾಗ ಕೊಡ್ಸಲ್ಲ, ಮಧ್ಯಾಹ್ನ. ಓಕೆನಾ? ಸೊ ಬೆಳಗ್ಗೆನೆ ಹೋಟ್ಲೂಟ ಬೇಡ ಅಂತ ಮನೆಯಲ್ಲೇ ತಂದಿದ್ದು. ಆಮೇಲೆ ಹೊರಗಡೆ ತಿಂತೀವಿ. ಇಲ್ಲೊಂದು ಕೆರೆ ಥರ ಇದೆ, ಆದರೆ ಬೇಲಿ ಹಾಕಿದ್ದಾರೆ. ನೋಡಿ ಕಳ್ಳರು ಒಳಗೆ ಹೋಗ್ತಿದ್ದಾರೆ ರಿಸ್ಟ್ರಿಕ್ಷನ್ಸ್ ಇದ್ರೂ. ನೋಡಿದ್ರ? ನಾವು ಹೋಗೋಣ ಇವಾಗ. ನೋಡಿ ಎಷ್ಟು ಚೆನ್ನಾಗಿದೆ ಪ್ಲೇಸು.
ಪೀಸ್ ಆಫ್ ಮೈಂಡ್ ಬೇಕು ಅಂದರೆ ಇಲ್ಲಿ ಬರ್ಬೋದು. ಫುಲ್ಲು ಪೀಸ್ ಆಗಿರುತ್ತೆ. ಹೆಂಗೋ ನುಗ್ಕೊಂಡು ಒಳಗಡೆ ಬಂದ್ಬಿಟ್ವಿ. ಮಾತ್ರ ಪ್ಲೇಸ್ ಅಂತೂ ತುಂಬ ಚೆನ್ನಾಗಿದೆ. ಗ್ರೀನ್ ನೋಡ್ತಾ ಇದ್ರೆ ಕಣ್ಣಿಗೆ ಒಂಥರ ಹಬ್ಬ. ಮಕ್ಕಳೆಲ್ಲ ಫುಲ್ ಖುಷಿ. ನನ್ನ ಮಗ ಸೊ ಇಂಥ ಸೂಪರ್ ಬ್ಯೂಟಿಫುಲ್ ಪ್ಲೇಸಿಂದ ಇವಾಗ ಹೊರಟಿದ್ದೀವಿ. ನಮ್ಮ ಡ್ರೈವರ್ ಹೊರಟ್ರು. ಅಯ್ಯಪ್ಪ, ಮುಖ ತೋರಿಸ್ಕೊಂಡು ಹೋಗು ಅಂದರೆ ಈಗ ನಾವು ಹುಡುಗರು ಅಪ್ಪ ತರಲೆಗೆ ಹಂಗಿದ್ದು. ಮತ್ತೆ ಈಗ ಬೇಲಿ ಹಾರುವ ಸಮಯ. 1 2 3 ನಾನು ಹೊರಟೆ ನೋಡಿ. ಈಗ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಈ ಜಾಗದಲ್ಲಿ ನಾವು ಬ್ರೇಕ್ಫಾಸ್ಟ್ ಸಕ್ಕತ್ತಿದ್ದಲ್ಲ, ಇಲ್ಲಿ ತಿನ್ಕೊಂಡು ಹೊರಟ್ವಿ ದೇವರಾಯನ ದುರ್ಗಕ್ಕೆ. ಒಂದು ಫಿಲ್ಮ್ ಡೈಲಾಗ್ ಇದೆ, ಯಾವ್ದು ಹೇಳಿ ಚಿನ್ನು? ನಾವು ಹೋಗೋ ಡೆಸ್ಟಿನೇಷನ್ಗಿಂತ ಜರ್ನಿನೇ ತುಂಬ ಚೆನ್ನಾಗಿದೆ. ನಾವು ಹೋಗೋ ಜಾಗಕ್ಕಿಂತ ಹೋಗೋ ದಾರಿನೇ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರಲ್ವ, ಹಾಗೆ ಇದು ನಮಗೆ ಹೋಗೋ ದಾರಿ ತುಂಬ ಚೆನ್ನಾಗಿದೆ. ಅವಳು ಇಂಗ್ಲೀಷಲ್ಲಿ ಹೇಳಿದ್ರೆ ನಾನು ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ, ಅಷ್ಟು ಡಿಫ್ರೆನ್ಸು. ಓಕೆ, ನಾವು ಕನ್ನಡದ ಮಕ್ಕಳು. ಹಾಂ ಅಷ್ಟೇ. ಸೊ ಅಲ್ಲಿ ಹೋಗೋಣ. ಇದು ಬೆಟ್ಟ ನೋಡ್ತಿದ್ರೆ ಯಾವ ಮೂವಿ ನೆನಪಾಗ್ತಿದೆ ಮಕ್ಕಳ? ತಗೊಳ್ತಾ ಇದೀವಿ ದೇವಸ್ಥಾನಕ್ಕೆ. ಇಲ್ಲಿ 2 ದೇವಸ್ಥಾನ ಇದೆ, ಯೋಗ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಮತ್ತೆ ಭೋಗ ಲಕ್ಷ್ಮೀ ನರಸಿಂಹ ದೇವಸ್ಥಾನ. ಈಗ ನಾವು ಫಸ್ಟ್ ಹೋಗ್ತಿರೋದು ಯೋಗ ಲಕ್ಷ್ಮೀ ನರಸಿಂಹ ದೇವಸ್ಥಾನಕ್ಕೆ. ನೋಡೋಣ, ನಾನು ಫಸ್ಟ್ ಟೈಮ್ ಬರ್ತಿರೋದು ಇಲ್ಲಿ. ಇಷ್ಟು ಜನದಲ್ಲಿ ನನ್ನ ಹಸ್ಬೆಂಡ್ ಬಿಟ್ಟರೆ ಇನ್ನೆಲ್ಲರೂ ಫಸ್ಟ್ ಟೈಮೇನೆ. ನೋಡೋಣ, ಒಟ್ಟು ಒಳ್ಳೆ ಜಾಗ ಚೂಸ್ ಮಾಡ್ಕೊಂಡು ಬಂದಿದ್ದೀವಿ. ಇವಾಗ ಕಾರ್ ಪಾರ್ಕ್ ಮಾಡಿದ್ದೀವಿ, ಇಳಿತಾ ಇದ್ದಾರೆ ಎಲ್ಲರೂ. ಸರಿ, ಈಗ ದೇವಸ್ಥಾನಕ್ಕೆ ಹೊರಡ್ತೀವಿ. ಈಗ ನಾವು ದೇವಸ್ಥಾನಕ್ಕೆ ಬಂದ್ವಿ. ಶ್ರೀ ಭೋಗಲಕ್ಷ್ಮಿ ನರಸಿಂಹ ಸ್ವಾಮಿ ದೇವಸ್ಥಾನ, ಕರಿಗಿರಿ ಕ್ಷೇತ್ರ, ದೇವರಾಯನ ದುರ್ಗ. ಸೊ ಈಗ ಒಳಗಡೆ ಹೋಗಬೇಕು. ದೇವಸ್ಥಾನದ ಗೋಪುರ ಎಲ್ಲ ತುಂಬ ಚೆನ್ನಾಗಿದೆ. ಈಗ ಒಳಗಡೆ ಹೋಗ್ತಾ ಇದ್ದಾರೆ. ಸೊ ನಾನು ಹೊರಟೆ. ಸೊ ಗಾಯ್ಸ್, ನಾವು ಇವಾಗ ಅಲ್ಲಿ ನಾವು ಫಸ್ಟ್ ಹೋಗಿದ್ದು ಭೋಗಲಕ್ಷ್ಮಿಗೆ, ಇವಾಗ ಯೋಗಲಕ್ಷ್ಮಿಗೆ ಬಂದಿದ್ದೀವಿ. ಇವಾಗ ಮೆಟ್ಲು ಹತ್ತಬೇಕು. ಇವಾಗ ನೋಡಿ, ಇದು ಘಾಟ್ ಸೆಕ್ಷನಲ್ಲಿ ಬಂದಾಗ ಹಿಂಗೆ ಕಾಣಿಸುತ್ತೆ ನೋಡಿ ಮೇಲ್ಗಡೆ ವ್ಯೂ. ಮತ್ತು ಸಕ್ಕತ್ತಾಗಿದೆ. ನೀವು ಒಂದು ಸತಿ ವಿಸಿಟ್ ಮಾಡಬೇಕು. ಮತ್ತು ಇಲ್ಲಿ ಶೂಟಿಂಗ್ ಎಲ್ಲ ಆಗಿದೆ. ಯಾವ ಸೀರಿಯಲ್ ಅಕ್ಕ ಅದು? ಇದು ಸೀತಾರಾಮ ಸೀರಿಯಲ್ಲು ಶೂಟ್ ಮಾಡಿದ್ದಾರೆ. ಸಖತ್ ಪ್ಲೇಸ್ ಇದು. ಇವಾಗ ನಾವು ಬೆಟ್ಟ ಹತ್ತಬೇಕು. ಅಲ್ಲಿ ನೋಡಿ ಕಾಣಿಸ್ಬೋದು, ಅಲ್ಲಿ ದೇವಸ್ಥಾನ ಅಲ್ಲಿ ಬೆಟ್ಟದ ಮೇಲಿದೆ. ನಮ್ಮ ತಾತ ಬರ್ತಾ ಇದ್ದಾರೆ. ನಮ್ಮ ಪಪ್ಪ ಗಾಡಿ ನಿಲ್ಸಕ್ಕೆ ಹೋಗಿದ್ದಾರೆ, ಕೆಳಗಡೆ ಪಾರ್ಕಿಂಗ್ ಇಲ್ಲ ಅಂತ. ಇಲ್ಲೇ ಬರ್ತಾರೆ ನೋಡಿ, ಕರೀತಾ ಇದ್ದಾರೆ ಬನ್ನಿ ಅಂತ. ಇವಾಗ ಹೋಗೋದಾ? ಬನ್ನಿ. ಇವಾಗ ಇನ್ನೊಂದು ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಯೋಗ ಲಕ್ಷ್ಮೀ ನರಸಿಂಹ ದೇವಸ್ಥಾನ. ಇಲ್ಲಿ ಸ್ವಲ್ಪ ಬೆಟ್ಟ ಇದೆ, ನಡ್ಕೊಂಡು ಹೋಗಬೇಕು. ಓಕೆ, ಈಗ ಸ್ಟಾರ್ಟ್ ಮಾಡಿದ್ದೀವಿ. ನೋಡೋಣ ಎಷ್ಟೊತ್ತಾಗುತ್ತೆ ಅಂತ. ಓಕೆ, ಎಷ್ಟೊತ್ತಾಗುತ್ತೆ ಅಂದ್ಕೊಂಡಿದ್ದೀರಾ? ಓಕೆ, ಗೋ. ಚೆನ್ನಾಗಿದೆ ಅಲ್ಲ? ಇನ್ನೊಂದು ಆಂಜನೇಯ ಇದೆ.
ಜೈ ಆಂಜನೇಯ. ನೋಡಿ ಇಲ್ಲೂ ಹೋಯ್ತಾಯ್ತು. ಈ ಪ್ರಪಂಚನ ಇದೆಯಾ ಅನ್ನೋ ಕಾಣಿಸುತ್ತೆ. ಓಕೆ, ಹಿಂಗೆಲ್ಲ ಇದೆ ಗುಹೆ ಥರ. ಈ ಕಲ್ಲು ನೋಡ್ತಿದ್ರೆ ರೇಸ್ ಸೈಂಟ್ ಮಂಜುಮಲೆ ಬಾಯ್ಸ್ ಥರ ಇದೆ. ಇಲ್ಲಿ ಇಬ್ರು ಹಿಡ್ಕೊಂಡಿದ್ದಾರೆ, ಇಬ್ರಿಬ್ರು. ಇದು ನೀವು ಡ್ರಾಯಿಂಗ್ಸ್ ಎಲ್ಲ ನೋಡಿರ್ಬೋದು. ನಾವು ಡ್ರಾಯಿಂಗ್ ಮಾಡಿದಾಗೆಲ್ಲ ಟ್ರೀನ ಹಿಂಗೆ ಕಲ್ ಮೇಲೆ ಬಿಡಿಸಿರ್ತೀವಿ. ಇವಾಗೂ ಅದೇ ಥರ ಕಾಣಿಸ್ತಾ ಇದೆ ನೋಡಿ. ನೋಡಿ ಸ್ಟೆಮ್ಮು ಮರ ಒಳಗಡೆಯಿಂದ ಬಂದಿದೆ. ಹಾಂ ಸರಿ, ಕರ್ಲ್ ಒಳಗಡೆ ಇಂದ ಬಂದಿದೆ. ಶಶಾಂಕ್ ಡ್ರಾಯಿಂಗ್ ಬಿಡ್ಸೋದು ಹಿಂಗೆ ಸೇಮ್. ಇದು ಪೇಪರು, ಇದು ಮರ, ಇದು ಬೇರು, ಹಿಂಗೆ ಡ್ರಾಯಿಂಗ್ ಬಿಡಿಸ್ತಾನೆ. ಹಂಗೆ ಇದೆ ಇದು ಕೂಡ ನೋಡಿ. ಇದು ನೀರೆಲ್ಲ ಬೆಟ್ಟದ ಒಳಗಡೆಯಿಂದ ಬರ್ತಾ ಇದೆ. ನೋಡೇ ಇರ್ಲಿಲ್ಲ ಅಲ್ವಾ ಈ ತರ. ಇವಾಗ ನಿಂಗೆ ಒಳ್ಳೆ ವ್ಯೂ ತೋರಿಸ್ಬೇಕು ಅಂದ್ರೆ ಫೋಟೋ ತೆಗಿಯೋ ಅಣ್ಣ. ಹಾಯ್ ಮಾಡಿ ಇವಾಗೆ ಹತ್ತುತ್ತಾ ಇದ್ದೀವಿ. ಸಬ್ಸ್ಕ್ರೈಬರ್ಸ್ ನಮ್ಮ ಸಬ್ಸ್ಕ್ರೈಬರ್ಸ್ ಅಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ ಅಂದರು ನೋಡಿ ಗಾಯ್ಸ್. ಅಲ್ಲ ಒಂದು ಕೋತಿ ಪೈಪ್ ಮೇಲೆ ನೋಡಿ. ಇದು ವ್ಯೂ ಅಂದರೆ ಗಾಯ್ಸ್, ದಿಸ್ ಕಾಲ್ಡ್ ಆಸ್ ವ್ಯೂ. ನೋಡಿ ಗಾಯ್ಸ್, ಸಕ್ಕತ್ತಾಗಿದೆ. ನಾವು ಅಲ್ಲೊಂದು ಕೆರೆ ಕಾಣಿಸ್ತಿದೆಯಲ್ಲ ಗಾಯ್ಸ್, ಆ ಕೆರೆದ ಹತ್ರ ನಾವು ಊಟ ಮಾಡಿದ್ದು. ಅದಲ್ವಾ ಮತ್ತದ ಅದೊಂದು ಕೆರೆ, ಆ ಕೆರೆ ಅನ್ಸುತ್ತೆ. ಅಲ್ಲೊಂದು ಕೆರೆ ಕಾಣಿಸ್ತಾ ಇದೆಯಲ್ಲ ಗಾಯ್ಸ್. ಎಷ್ಟೊಂದು ಕೆರೆ ಇದೆ, ಯಾವ ಕೆರೆ ಅಂತ ಕನ್ಫ್ಯೂಸ್ ಆಗ್ತಾ ಇದೆ ನನಗೆ. ಯಾವುದೋ ಒಂದು ದೇವ್ರ ದರ್ಶನ ಮಾಡಿಕೊಂಡು ಸುಮ್ಮನೆ ಕೂತಿದ್ದೀನಿ ದೇವಸ್ಥಾನದ ಹೊರಗಡೆ. ದೇವಸ್ಥಾನ ಹಿಂಗೆ ಕಾಣುತ್ತೆ, ಗೋಪುರ. ಈ ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಈಗ ಹೊರಟಿದ್ದೀವಿ. ಎಲ್ಲರೂ ಕಾರ್ ಪಾರ್ಕಿಂಗ್ ಹತ್ರ ಬರ್ತಾ ಇದ್ದಾರೆ ನಡ್ಕೊಂಡು. ತುಂಬ ದೂರ ಏನಿಲ್ಲ, ಬೆಟ್ಟ ಹತ್ತೋದು ಈಸಿನೇ. ಈಗ ಹೋಗಬೇಕು. ಇವಾಗ ದೇವಸ್ಥಾನಕ್ಕೆ ಬಂದ್ವಿ, ಬರುನಳ್ಳಿ ದೇವಸ್ಥಾನಕ್ಕೆ. ರಶ್ ಇದ್ದಾರೆ, ಹೋಗಿ ದರ್ಶನ ಮಾಡ್ಕೊಂಡು ಬರ್ತೀನಿ. ಏನು ತಗೊಂಡ್ರಿ? ಕಾರ್ ಗಿಡಕ್ಕ ಸೊ ದ ಎಂಟ್ರನ್ಸ್. ಸೊ ಒಳಗಡೆ ಎಂಟ್ರ್ ಆದ್ವಿ. ಈಗ ತುಂಬ ರಶ್ ಇದೆ, ನಡ್ಕೊಂಡು ಹೋಗ್ತಾ ಇದ್ದೀವಿ. ದರ್ಶನ ಮಾಡ್ಕೊಂಡು ಬಂದ್ವಿ, ಮಳೆ ಬಂತು, ಅದಕ್ಕೆ ಸ್ವಲ್ಪ ಘಾಟಿ ಸುಬ್ರಹ್ಮಣ್ಯದಿಂದ ನಾವು ಇಶಾ ಫೌಂಡೇಶನ್ಗೆ ಹೋಗ್ತಾ ಇದ್ದೀವಿ. ಫಾಗ್ ಇದೆ ಮತ್ತು ಮಳೆನೂ ಬರ್ತಾ ಇದೆ. ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ಗೊತ್ತಿಲ್ಲ. ವೆದರ್ ಸೇಮ್ ವೆದರ್, ಬೆಳಗ್ಗೆಯಿಂದನೂ ಬಿಸಿಲಿಲ್ಲ. ಮಧ್ಯಾಹ್ನ ಸ್ವಲ್ಪ ಬಿಸಿಲಿದ್ದಂಗಿತ್ತು, ಒಂದೆರಡು ನಿಮಿಷ ಬಿಸಿಲು ಬಂತಷ್ಟೇ. ಈಶಾ ಫೌಂಡೇಶನ್ಗೆ ಹೋಗ್ತಾ ಇದ್ದೀವಿ. ಮಳೆ ಬಂತು, ಜೊತೆಗೆ ಬಿಸಿಲು ಬಂತು. ಇಲ್ಲಿ ಕಾಮನ ಬಿಲ್ಲು ಬಂದಿದೆ ನೋಡಿ, ರೇಂಬೋ ಕಾಣಿಸ್ತಾ? ಯಾರ್ಯಾರಿಗೆ ಕಾಣಿಸ್ತು ಅಂತ ಕಮೆಂಟ್ ಮಾಡಿ. ಅದು ಹೆಂಗೆ ಅಂದವೇ ನನ್ನ ಮಗಳು ರೇಂಬೋ ಬಂದಿರುತ್ತಿಲ್ಲ ಅಥವಾ ಅಂತ ಅಂದು ಬಂದಿದ ತಕ್ಷಣ ಕಾಣಿಸ್ಬಿಡ್ತು. ಅವೆಲ್ಲ
ಹೋಗಿ ಮುಂದಕ್ಕೆ. ಕಲ್ಲೆಲ್ಲ ನೋಡಿ ಹೆಂಗಿದೆ. ಓಕೆ ನಾವು ಬಂದ್ಬಿಟ್ವಿ ಶಿವ ಹತ್ರ. ಕಾಣಿಸ್ತಾ ಇದೆಯಾ? ಅಲ್ಲಿ ಕಾಣಿಸ್ತಿದೆ. ಈಗ ಹೊರಟ್ವಿ ಅಲ್ಲಿಗೆ. ಹಾಯ್ ಗಾಯ್ಸ್, ಇವಾಗ ನಾವಿದ್ದೀವಿ ಈಶಾ ಫೌಂಡೇಶನ್ನಲ್ಲಿ ಪಾರ್ಕಿಂಗಲ್ಲಿದ್ದೀವಿ. ಇನ್ನೂ ಹೋಗಬೇಕು ಮೇಲೆ. ಸೊ ವ್ಯೂ ಕಾಣಿಸ್ತಾ ಇದೆಯಾ ಬ್ಯಾಕ್ ಸೈಡಲ್ಲಿ ನೋಡಿ ಇಷ್ಟಿದೆ. ನೋಡಿ ಫುಲ್ ಸುತ್ತ ಬೆಟ್ಟ ಕಾಣಿಸುತ್ತೆ. ಕೆಳಗೆ ಮಧ್ಯದಲ್ಲಿ ದೇವಸ್ಥಾನ ಕಾಣುತ್ತೆ. ಇನ್ನೂ ನಾವು ಹೋಗಿಲ್ಲ, ಈಗ ಹೋಗಬೇಕು. ಸೊ ಮಳೆ ಬಂದಿರೋದ್ರಿಂದ ಎಲ್ಲ ಮಣ್ಣು ರಚ್ಚು. ನಮ್ಮ ಮನೆ ರಿವರ್ಸ್ ತಗೋತಾ ಇದ್ದಾರೆ ಗಾಡಿನ. ಓಕೆ, ಪಾರ್ಕ್ ಮಾಡಿ ಬರ್ತಾರೆ. ಇಲ್ಲಿಂದ ಕಾರ್ ಪಾರ್ಕ್ ಮಾಡಿ ನಡ್ಕೊಂಡು ಹೋಗ್ತಾ ಇದ್ದೀವಿ ಶಿವನ ಹತ್ರ. ತೋರಿಸ್ತೀನಿ. ಮತ್ತು ಲೈಟಿಂಗ್ಸ್ ಇರುತ್ತೆ ಈವ್ನಿಂಗು. ಸೊ ಆ ಟೈಮ್ಗೆ ಅಂತ ನಾವು ಈವ್ನಿಂಗ್ ಪ್ಲ್ಯಾನ್ ಮಾಡ್ಕೊಂಡು ಬಂದ್ವಿ. ನೋಡೋಣ. ನಾವು ಬಂದ್ವಿ ಈಶಾ ಫೌಂಡೇಶನಲ್ಲಿರೋ ಶಿವ ನೋಡೋಕ್ಕೆ. ಅದು ಎಕ್ಸಿಟೆಡ್ ನಾನು. ವಾವ್, ಹಿಂಗೆ ಕಾಣಿಸಿದೆ ಶಿವ ಅಂದರೆ. ಗ್ರೀನ್, ಸುತ್ತ ಗ್ರೀನ್ ಇದೆ. ಬಟ್ ನೋಡಿರೋರು ತುಂಬ ಜನ ನೋಡಿರ್ತಾರೆ, ನಾನು ನೋಡಿಲ್ಲದೆ ಇರೋರ್ಗೆ ಹೇಳ್ತಾ ಇದ್ದೀನಿ. ಸೊ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು, ಅದಕ್ಕೆ ನಾನು ಎಕ್ಸೈಟೆಡ್ ಅಷ್ಟೇ. ತುಂಬ ಜನ ಅಪ್ಪ ನೋಡಿದ್ದೀನಿ ಹಾಗೆಲ್ಲ ಅಂದ್ಕೋಬೇಡಿ. ನೋಡಿಲ್ಲದೆ ಇರೋರು ನೋಡ್ಬೋದು, ತುಂಬ ಚೆನ್ನಾಗಿ ಅನಿಸುತ್ತೆ. ಮಳೆ ಬಂತು. ನಾವು ಈ ಕಡೆ ಎಲ್ಲ ರೆಸ್ಟೋರೆಂಟ್ ಇತ್ತು, ಒಳಗಡೆ ಬಂದ್ವಿ. ಹೆಂಗಿದೆ ನೋಡಿ ವೆದರ್, ಒಂಥರ ಚೆನ್ನಾಗಿದೆ. ಫೈನಲಿ ಶಿವನ ದರ್ಶನ ಮಾಡ್ತಾ ಇದ್ದೀವಿ. ಎಷ್ಟು ಜನ ಇದ್ದಾರೆ ಈ ಮಳೆಲೂ ಅಂದ್ರೂ ನೋಡಿ. ಎಲ್ಲ ಮಳೆ ಬಂದು ಪಿಚ ಪಿಚ ಇಷ್ಟು ಇಲ್ಲೇ ನಿಂತಿದ್ದೀವಿ. ಅವಾಗಿನ ಮಳೆ ಬರುತ್ತೆ ಹೋಗುತ್ತೆ ಹಾಗೆ ಇದೆ. ಆದರೂ ಇಷ್ಟು ಜನ ಇದ್ದಾರೆ. ಶಿವನ ಮುಂದೆ ನಂದಿ, ತ್ರಿಶೂಲ, ಹಾಗೆ ಕ್ರೌಡು ಇಷ್ಟು ನೋಡ್ಬೋದು. ನೇಚರ್ ಅಂತೂ ಎಲ್ಲೋ ನಾವು ಈ ಕಡೆ ಮಲೆನಾಡು ಕಡೆ ಇದ್ದೀವಿ ಅನ್ನೋ ಫೀಲ್ ಕೊಡ್ತದೆ. ನಮ್ಮ ಚಿಕ್ಕಬಳ್ಳಾಪುರ ಮಲೆನಾಡು ಆಗ್ಬಿಟ್ಟಿದೆ ನೋಡಿ. ಎಲ್ಲರೂ ಜನ, ಅಷ್ಟು ಜನ ಇದ್ದಾರೆ. ಒಳಗಡೆ ವಿಡಿಯೋ ಮಾಡೋಕ್ಕೆ ಬಿಡಲ್ಲ ಅಂತ ಅನ್ಕೋತೀನಿ. ಈಗ ನಾವು ಲೈಟಿಂಗ್ಸ್ ಇರುತ್ತೆ ಈವ್ನಿಂಗ್, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಮತ್ತು ಒಳಗಡೆನೂ ಹೋಗಿ ನೋಡ್ಕೊಂಬರ್ಬೇಕು, ಏನಿದೆ ಅಂತ ಗೊತ್ತಿಲ್ಲ. ನೋಡಿಕೊಂಡು ಬರ್ತೇವೆ. ಹೋಗಿ ನೀನು 4 ಜನ ನಿಂತ್ಕೊಂಡು. ಟೈಮಿಂಗ್ಸ್ ಆಲ್ರೆಡಿ 6:45 ಆಗಿದೆ. 7 o'clockಗೆ ಲೈಟಿಂಗ್ಸ್ ಇರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಬಟ್ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಇಲ್ಲಿ ನೋಡಿ ಕ್ರೌಡ್ ಹೇಗಿದೆ, ಕ್ಲೌಡ್ ಹೇಗಿದೆ. ಎಲ್ಲರೂ ಲೈಟಿಂಗ್ಸ್ಗೆ ವೆಯ್ಟ್ ಮಾಡ್ತಾ ಇದ್ದಾರೆ. ನಾವಿಲ್ಲಿ ಕಾಫಿ ಕುಡ್ಕೊಂಡು ಕೂತಿದ್ದೀವಿ. ನೋಡೋಣ ಏನಾಗುತ್ತೆ. ಇಲ್ಲಿ ಶಿವ ಸ್ಟ್ಯಾಚ್ಯೂ ಇದೆ ಅಂದರೆ ಇಷ್ಟು ಜನ ಕುತ್ಕೊಂಡು ನಿಂತ್ಕೊಂಡು ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಲೈಟ್ಸ್ ಆಫ್ ಆಗಿದೆ. ಈಗ ಹೇಗಿರುತ್ತೆ ಹಂಗೆ ಓಡ್ಕೊಂಡು ಹೋಗ್ಬಿಡ್ಬೇಕಾಯ್ತು. ಚೆನ್ನಾಗಿರುತ್ತೆ. ಅಲ್ಲೆಲ್ಲ ಟಾರ್ಚ್ ಹೆಂಗೆ ಹಾಕೊಂಡು ಆನ್ ಮಾಡ್ಕೊಂಡಿದ್ದಾರೆ ನೋಡು. ಇಲ್ಲೇ ಚೆನ್ನಾಗಿ ಕಾಣಿಸುತ್ತೆ. ಆಕ್ಚುಲಿ ಇಲ್ಲೇ ಚೆನ್ನಾಗಿದೆ ವ್ಯೂ. ಸೊ ಇಲ್ಲಿಂದ ವ್ಯೂ ನೋಡೋಣ ಅಂತ ಬಂದಿದ್ದೀವಿ. ಸ್ಟಾರ್ಟ್ ಆಗ್ತಿದೆ. ವೆರಿ ಎಕ್ಸೈಟೆಡ್.
ಲೈಕ್ ಇಲ್ಲಿ ಕೋರ್ ಫೀಲ್ ಕೊಡ್ತಾ ಇದೆ ನಮಗೆ. ಸಕ್ಕತ್ತಾಗಿದೆ ವ್ಯೂ ಮಾತ್ರ ಗೈಸ್, ಸಕ್ಕತ್ತಾಗಿ. ಯಾರ್ಯಾರು ಬಂದಿಲ್ವಾ ಪ್ಲೀಸ್ ಬನ್ನಿ, ತುಂಬಾ ಎಂಜಾಯ್ ಮಾಡಕ್ಕೆ ಈ ಟೈಮಲ್ಲಿ ಬನ್ನಿ, ಈ ವೆದರಲ್ಲಿ ಬನ್ನಿ. ನಾಳೆನೇ ಬೇಕಾದ್ರೆ ಬನ್ನಿ. ಆಮೇಲೆ ಕಮೆಂಟ್ ನಿರ್ದುಡ್ಡು ಯಾರು ಇವಾಗ ತಗೊಳ್ತಾನೆ ಅಂತ ಕಮೆಂಟ್ ಹಾಕ್ತಾರೆ. ಅಜ್ಜಿ ಹೇಗೆ ಇವತ್ತಿನ ಒನ್ ಡೇ ಟ್ರಿಪ್ ವ್ಲಾಗ್ ಆಗಿತ್ತು. ಇವತ್ತು ಒನ್ ಡೇಲಿ ನಾವು ಇಷ್ಟು ಪ್ಲೇಸ್ ನೋಡಿದ್ವಿ, ಇಷ್ಟು ಜಾಗ ನೋಡಿದ್ವಿ, ಖುಷಿ ಆಯಿತು. ಒನ್ ಡೇಲಿ ಇಷ್ಟು ನೋಡೋಕ್ಕೂ ಕೂಡ ಸಾಧ್ಯ ಆಯಿತು. ಮತ್ತು ಇನ್ನೂ ಯಾರೆಲ್ಲ ಒನ್ ಡೇ ಪ್ಲ್ಯಾನ್ ಮಾಡ್ತಾ ಇದ್ದೀರಾ, ಈ ರೀತಿ ಪ್ಲ್ಯಾನ್ ಮಾಡಿ. ಯಾರೇ ನೋಡಿಲ್ಲ ದಯವಿಟ್ಟು ನೋಡಿಬಿಟ್ಟು ಇದೇ ವಿಡಿಯೋನಲ್ಲಿ ಕಾಮೆಂಟ್ ಮಾಡಿ, ಮತ್ತು ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.